ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ನವಿ ವ್ಲಾಗ್ಸ್ನ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ರವೆ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಇವತ್ತು ನಾನು ಆ್ಯಕ್ಚುಲಿ ನಮ್ಮಮ್ಮ ಮನೇಲಿದ್ದೀನಿ. ನಮ್ಮ ಅಜ್ಜಿ ರವೆ ಉಂಡೆ ಮಾಡ್ತಾ ಇದ್ದಾರೆ. ಏನೇನು ಅದಕ್ಕೆ ರವೆ ಉಂಡೆ ಮಾಡೋಕ್ಕೆ ಏನೇನು ಐಟಮ್ ಬೇಕಾಗತ್ತೆ ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ರವೆ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಣ್ಣ ರವೆ, ಸಕ್ಕರೆ, ಒಣ ದ್ರಾಕ್ಷಿ ಮತ್ತು ಹಾಲು, ಒಣ ಕೊಬ್ಬರಿ, ತುಪ್ಪ ಮತ್ತು ಏಲಕ್ಕಿ ಪುಡಿನ ತೊಗೊಂಡಿದ್ದೀವಿ. ಸೊ ಇಷ್ಟು ಐಟಮ್ ಬೇಕಾಗತ್ತೆ ರವೆ ಉಂಡೆ ಮಾಡೋದಕ್ಕೆ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಗೆ ನಮಗೆ ಅಳತೆಗೆ ಬೇಕಾದಷ್ಟು ನಾವು ರವೆ ತೊಗೊಂಡಿದ್ದೀವಿ. ಸೊ ಆ್ಯಕ್ಚುಲಿ ನಾವು ವರಲಕ್ಷ್ಮಿ ಹಬ್ಬಕ್ಕೆ ಮಾಡ್ತಾ ಇರೋದು. ಸೊ ನಿಮಗೆ ಅಳತೆ ನೋಡ್ಕೊಳ್ಳಿ. ಅಳತೆ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ರವೆನ ತೊಗೊಂಡು ಒಂದು ಬಾಣಲಿಗೆ ಇಟ್ಕೊಂಡು ಸಣ್ಣಗೆ ಮಾಡಿಕೊಂಡು ಚೆನ್ನಾಗಿ ರವೆನ ಕೆಂಪಾಲ ಹಾಗಾಗೆ ರವೆನ ಹುರ್ಕೊತಾಯಿರಿ, ಆಡಿಸ್ತಾಯಿರಿ, ಮಧ್ಯದಲ್ಲಿ ಬಿಡಬೇಡಿ. ಸೊ ಬಿಕಾಸ್ ಇಲ್ಲಾಂದರೆ ತಳ ಸೀದೋದ್ರೆ ಅದು ರವೆ ಉಂಡೆನೇ ಹಾಳಾಗಿಬಿಡತ್ತೆ. ಸೊ ಇವಾಗ ಚೆನ್ನಾಗಿ ನೋಡಿ ಕೆಂಪಳ ಆದಮೇಲೆ ನಾವು ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಿ. ಸೊ ಅದನ್ನ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀವಿ. ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಂಡಾದ್ಮೇಲೆ ಸೊ ಅದೊಂದು ಸ್ವಲ್ಪ ಗಮ್ನಂಗೆ ಹಾಕಬೇಕು, ಗಮ್ ಅಂತ ಸ್ಮೆಲ್ ಬರುತ್ತೆ. ಅದಾದಮೇಲೆ ಒಣ ದ್ರಾಕ್ಷಿಗಳ್ನ ಹಾಕ್ಕೊತಾ ಇದ್ದೀವಿ. ನಾವು ಅಳತೆಗೆ ತಕ್ಕಂಗೆ ನಾನು 1 ಕಪ್ ಆಗೋಷ್ಟು ಒಣ ದ್ರಾಕ್ಷಿನ ತೊಗೊಂಡಿದ್ದೀವಿ. ಸೊ ಒಣ ದ್ರಾಕ್ಷಿನ ಹಾಕ್ಕೊಂಡು ಅದನ್ನು ಕೂಡ ನಾವು ಹಾಗೆ ಹುರ್ಕೊತಾ ಇದ್ದೀವಿ. ಅದನ್ನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ನಾವು ಶುಗರ್ ಹಾಕ್ಕೊತಾ ಇದ್ದೀವಿ. ನಾನೊಂದು 2-3 ಟೀ ಕಪ್ ಆಗೋಷ್ಟು ಶುಗರ್ನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಅದು ಶುಗರೆಲ್ಲ ಮಿಕ್ಸ್ ಆದಮೇಲೆ ಸೊ ಇವಾಗ ತುರ್ದು ಇಟ್ಕೊಂಡಿರೋಂಥ ಕೊಬ್ಬರಿನ ಹಾಕ್ಕೊತಾ ಇದ್ದೀವಿ. ಸೊ ನಾವು ಇವಾಗ 2 ಕಪ್ ಆಗೋಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಆ ಕೊಬ್ಬರಿನ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ಅದು ಜಾಸ್ತಿ ಕೊಬ್ಬರಿ ಹಾಕಿದಷ್ಟು ರವೆ ಉಂಡೆಗೆ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಆವಾಗ. ಸೊ ಅದಕ್ಕೋಸ್ಕರ ನೀವು ಕೊಬ್ಬರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳುಗಳು ತುಂಬ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಸ್ವೀಟಾಗಿ, ನಾವು ಹೊರಗಡೆ ಸ್ವೀಟ್ ತರೋದು ಬದಲು ಇದನ್ನೇ ಮಾಡಿ ಕೊಟ್ಟರೆ ಅವ್ರಿಗೆ ಹೆಲ್ತಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಟೇಸ್ಟಾಗಿ ಮಕ್ಕಳು ತಿಂತಾರೆ. ಸೊ ಈಗ ಕೊಬ್ಬರಿ ಹಾಕ್ಕೊಂಡಾದ್ಮೇಲೆ ಸೊ ಅದನ್ನ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣ ಉರಿಲೇ ಮಾಡ್ಕೊಳ್ಳಿ, ಅದನ್ನ ಆಫ್ ಮಾಡೋಕ್ಕೆ ಹೋಗ್ಬಿಡಿ ಗ್ಯಾಸ್ನ. ಆ ಸಣ್ಣ ಉರಿಲೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಓಕೆನಾ? ಅದು ಫುಲ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನೊಂದು 3-4 ಟೀ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಫುಲ್ಲು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹುಡಿ ಥರ ಆಗುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ತುಪ್ಪನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡಾದ್ಮೇಲೆ ನೋಡಿ ಈಗ ಯಾವ ಥರ ಕಲರ್ ಬಂದಿದೆ. ಸೊ ಈ ಥರ ಕಲರ್ ಬರಬೇಕು. ಆದಮೇಲೆ ನಾನು 2 ಕಪ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಹದ ಬರುತ್ತೆ. ಈ ಥರ ಹದ ಬಂದಮೇಲೆ ಸೊ ಲೋ ಫ್ಲೇಮಲ್ಲಿ ಒಂದು 1 to 2 ಮಿನಿಟ್ಸ್ ಬಿಟ್ಬಿಡಿ. ಹಾಗೆ 2 ಮಿನಿಟ್ಸ್ ಒಂದು ಸ್ವಲ್ಪ ಮೀನ್ಸ್ 2 ಸೆಕೆಂಡ್ಸ್ ಸ್ವಲ್ಪ ಹಂಗೆ ತಿರುಗ್ಬಿಟ್ಟು ಉಂಡೆ ಕಟ್ಟಕ್ಕೆ ಹಾಕಬೇಕು. ಆ ಥರ ಹದ ಬರಬೇಕು. ಈ ಥರ ಹದ ಬಂದಮೇಲೆ ಸೊ ಸ್ಟೌವಿಂದ ಕೆಳಗಡೆ ಇಳಿಸ್ಕೊಳ್ಳಿ. ಕೆಳಗೆ ಇಳಿಸ್ಕೊಂಡು ಈ ಶೇಪಲ್ಲಿ ರೌಂಡ್ ಶೇಪಾಗಿ ಬರೋ ಥರ ಉಂಡೆ ಮಾಡ್ಕೊಳ್ಳಿ. ನೋಡಿ ಇನ್ನು ಹೇಗೆ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಅಂತ ಹೇಳಿ. ನೋಡಿ ಈ ಥರ ಶೇಪಲ್ಲಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ, ನುಣ್ಣಗೆ ರೌಂಡ್ ಶೇಪಲ್ಲಿ. ನೋಡಿದ್ರಲ್ಲ ರವೆ ಉಂಡೆ ಹೇಗೆ ಮಾಡೋದು ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.